ವೀಕ್ಷಕರೇ, ತಮ್ಮೆಲ್ಲರಿಗೂ ಆರ್ಯಭಟ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ನಾನು ಮೊನ್ನೆ ನಿಮ್ಗೆ ಹೇಳಿದ್ದೆ ಸಿಂಪ್ಲೆಸ್ಟ್ ಫಾರ್ಮನ್ನು ಹೇಳೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂತೇಳಿ. ಸೊ ಇವತ್ತು ಸಿಂಪ್ಲೆಸ್ಟ್ ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಏನಿಲ್ಲ, ಒಂದು ಕೊಟ್ಟಿರೋ ಫ್ರ್ಯಾಕ್ಷನ್ ಒಂದೇ ಟೇಬಲ್ ಒಳಗೆ ಬರ್ತಿತ್ತಂದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಬರೆಯೋದಕ್ಕೆ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ನೋಡ್ರಿ ಎಷ್ಟು ಸಿಂಪಲ್ ಆಗೈತದು, ಅದು ಹೆಸ್ರಿಗೆ ತಕ್ಕಾಗೆ. ನೋಡ್ರಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಇನ್ನು ಯಾವ ಟೇಬಲ್ ಒಳಗೂ ಅವು ಎರಡೂ ಬರಬಾರ್ದು, ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ ಅಂತ ಒಂದು ಫಾರ್ಮಿಗೆ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತೇಳಿ ಕರಿತೀವಿ. ನೋಡ್ರಿ ಏನೈತಿ, 15/75 ಐತಿ. 15/75 ಯಾವ ಟೇಬಲ್ಸ್ ಒಳಗೆ ಬರ್ತೈತಿ? 15/75 5 ಟೇಬಲ್ ಒಳಗೂ ಬರ್ತೈತಿ, 15 ಟೇಬಲ್ ಒಳಗೂ ಬರ್ತೈತಿ. ಆದರೆ ಇಲ್ಲಿ ನಾನು ಮತ್ತು 3 ಟೇಬಲ್ ಒಳಗೂ ಬರ್ತೈತಿ. ಆ ಥರನೂ ಮಾಡ್ಬೋದು. ನೋಡ್ರಿ, 3 5 15, ಈ ಥರ 3 2 6, 3 5 15 ಅಂದರೆ 325 ಈ ಥರ ಮಾಡ್ತಾನೂ ಹೋಗ್ಬೋದು. ಬಟ್ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕಂತೇಳಿ ಒಂದು ಬಿಗ್ ನಂಬರ್ ಅಂದರೆ 15 ಮತ್ತು 75 ಎರಡೂ 15 ಮಗ್ಗಿ ಅಂದರೆ 15 ಟೇಬಲ್ಸ್ ಒಳಗೆ ಬರ್ತಾವೆ. ಸೊ 15 1 15, 15 5 75. ಸೊ 1/5 is the simplest form of the 15/75. 1/5 is the simplest form to the 15/75. ನೋಡ್ರಿ, ಇದನ್ನೇ ಈಗ ಡೈರೆಕ್ಟಾಗಿ ನಾನು ಇಲ್ಲೇ ಕಟ್ ಮಾಡೀನಿ, ಅದನ್ನೇ ಇಲ್ಲಿ ವಿಸ್ತಾರವಾಗಿ ಮಾಡೀನಿ. 15/75 is divisible by 15/15. ಸೊ 15 5 75, 15 1 15 ಅಂತೇಳಿ ಅಂದರೆ 1/5. ಅದೇ ಥರ 55/66, 55 ಮತ್ತು 66 ಎರಡು ಯಾವ ಟೇಬಲ್ ಒಳಗೆ ಬರ್ತಾವೆ ಅಂದ್ರೆ 11 ಟೇಬಲ್ ಒಳಗೆ ಬರ್ತಾವೆ. ಸೊ 11 5 55, 11 6 66. ಅದನ್ನೇ ಏನು ಬತ್ತು, 5/6 is the simplest form to the 55/66. ಅದೇ ಥರ 72/84. ನೋಡಿ, 72 ಮತ್ತು 84 ಯಾವ ಟೇಬಲ್ ಒಳಗೆ ಬರ್ತದೆ? 12 ಟೇಬಲ್ ಒಳಗೆ ಬರ್ತದೆ. ಸೊ ಈ 12 ಟೇಬಲ್ ಒಳಗೆ ಬರುವಂಥ 72 ಮತ್ತು 84 ನಾವು ಕ್ಯಾನ್ಸಲೇಷನ್ ಮಾಡ್ಕೊಂಡಿವಿ. ಹ್ಯಾಂಗೆ? 12 6 72, 12 7 84 ಅಂದ್ರೆ 6/7 ಏನದ, ದ್ಯಾಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಟು ದಿ 72/84. ಸೊ ಈ ಥರ ನಾವು ಸಿಂಪ್ಲೆಸ್ಟ್ ಫಾರ್ಮ್ಗಳನ್ನು ಮಾಡಬೇಕಾಗತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ದಿಂದ ಮುಂದುವರೆದು ನಾವು ಇವತ್ತು ಟೈಪ್ಸ್ ಆಫ್ ಫ್ರ್ಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಫ್ರ್ಯಾಕ್ಷನ್ ಅಂತಂದರೆ ನಾ ಮೇನ್ಲಿ 3 ಟೈಪ್ಸ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ, ಆಮೇಲೆ ಉಳಿದಿದ್ರ ಬಗ್ಗೆ ನೋಡೋಣ ಅಂತ. ದೇರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ಫ್ರ್ಯಾಕ್ಷನ್: ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಈ 3 ಫ್ರ್ಯಾಕ್ಷನ್ಗಳು ಎಲ್ಲ ಎಕ್ಸಾಮ್ಸ್ ಒಳಗೂ ಇವು ಕೇಳ್ತಾರೆ. ಇವು ಯಾವ ಥರ ಕೇಳ್ತಾರೆ ಅಂದರೆ ಇದರೊಳಗೆ ಮೇನ್ ಇಂಪಾರ್ಟೆಂಟ್ ಯೂಸ್ ಆಗೋ ಇಂಪ್ರಾಪರ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್ ಭಾಳ ಕಡೆ ನಮ್ಗೆ ಯೂಸ್ ಆಗ್ತದೆ ಅಂಥೇಳಿ. ಪ್ರಾಪರ್ ಫ್ರ್ಯಾಕ್ಷನ್ ಇಲ್ಲ ಅಂತಲ್ಲ, ಪ್ರಾಪರ್ ಫ್ರ್ಯಾಕ್ಷನು ಕೂಡ ಯೂಸ್ ಆಗ್ತದೆ. ಸೊ ನೋಡ್ರಿ, ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ಅ ಫ್ರ್ಯಾಕ್ಷನ್ ಹೂಸ್ ನ್ಯೂಮಿರೇಟರ್ ಈಸ್ ಲೆಸ್ ದೆನ್ ದ ಡಿನಾಮಿನೇಟರ್ ಆರ್ ಕಾಲ್ಡ್ ಪ್ರಾಪರ್ ಫ್ರ್ಯಾಕ್ಷನ್. ಫ್ರ್ಯಾಕ್ಷನ್ ಅಂದರೆ ಏನಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ನ್ಯೂಮಿರೇಟರ್, ಇದು ನ್ಯೂಮಿರೇಟರ್ 2 is the numerator and 3 is the denominator. ಆಲ್ರೆಡಿ ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ ಪರಿಚಯ ನಮಗೆ ಚೆನ್ನಾಗೇ ಐತಿ. ಸೊ ನೋಡ್ರಿ, 2/3, ಈ 2/3 ಒಳಗೆ 2 is the numerator, 3 is the denominator. ನೋಡ್ರಿ, ಡಿನಾಮಿನೇಟರ್ ಏನೈತಿ ನ್ಯೂಮಿರೇಟರ್ಗಿಂತಲೂ ಜಾಸ್ತಿ ಐತಿ. ಅಂದ್ರೆ ನ್ಯೂಮಿರೇಟರ್ ಇಲ್ಲೇನೈತಿ ಲೆಸ್ ದೆನ್ ಡಿನಾಮಿನೇಟರ್ ಐತಿ. ನ್ಯೂಮಿರೇಟರ್ ಸಣ್ಣದಿರಬೇಕು, ಡಿನಾಮಿನೇಟರ್ ದೊಡ್ಡದಿರಬೇಕು. ಆ ಥರ ಬರುವಂಥ ಫ್ರ್ಯಾಕ್ಷನ್ಗಳಿಗೆ ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತೇಳಿ ಹೇಳ್ತೀವಿ. ನೋಡ್ರಿ, ಅದೇ ಥರ ಪ್ರಾಪರ್ 4/7 ಕೂಡ ಪ್ರಾಪರ್ ಫ್ರ್ಯಾಕ್ಷನ್ ಆಗ್ತದೆ. ಹೆಂಗಾಗ್ತದೆ ಅಂದ್ರೆ 4 is the lesser than 7, so it is also the proper fraction. 6/8 also proper fraction. 11/15 also proper fraction. ಅಂದ್ರೆ ಇಲ್ಲೇನು ಅರ್ಥ ಆಯಿತು?
ನ್ಯೂಮಿರೇಟರ್ ಸ್ಮಾಲ್ ಇರಬೇಕು, ಡಿನಾಮಿನೇಟರ್ ಜಾಸ್ತಿ ಇರಬೇಕು, ಅದನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಈಗ ಇಂಪ್ರಾಪರ್ ಫ್ರ್ಯಾಕ್ಷನ್ ಬಗ್ಗೆ ನೋಡೋಣ ಅಂತ. ಇಂಪ್ರಾಪರ್ ಫ್ರ್ಯಾಕ್ಷನ್, ಅ ಫ್ರ್ಯಾಕ್ಷನ್ ಹೂಸ್ ನ್ಯೂಮಿರೇಟರ್ ಈಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ಆರ್ ಈಕ್ವಲ್ ಟು ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಅದರದ್ದು ನ್ಯೂಮಿರೇಟರ್ ಏನಿರಬೇಕು, ಗ್ರೇಟರ್ ದೆನ್ ದ ಡಿನಾಮಿನೇಟರ್ ಆಗಿರಬೇಕು ಆರ್ ಈಕ್ವಲ್ ಟು ಡಿನಾಮಿನೇಟರ್. ಅಂದ್ರೆ ನಾ ಏನು ಹೇಳ್ತೀನಿ, 8/5 ಐತಿ. 8/5 ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ಯಾಕಂದರೆ 8 ನ್ಯೂಮಿರೇಟರ್ ಐತಿ, 8 5ಕ್ಕಿಂತಲೂ ಏನೈತಿ, ಗ್ರೇಟರ್ ಐತಿ, ದೊಡ್ಡದೈತಿ. ಸೊ ಈ ಥರ ದೊಡ್ಡದಿತ್ತಪ್ಪ ಅಂದ್ರೆ ಅದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. 1 ಇದು ಪ್ರಾಪರೋ ಇಂಪ್ರಾಪರೋ? 1 ದಿಸ್ ಇಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ನೋಡ್ರಿ 7/7 ಆಲ್ಸೋ ಇಂಪ್ರಾಪರ್ ಫ್ರ್ಯಾಕ್ಷನ್. ಯಾಕಪ್ಪ ಅಂತಂದ್ರೆ ಎರಡೂ ಸೇಮ್ ಇದ್ದು ಅಂದ್ರೂ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗ್ತೈತಿ. ಉಳ್ಕಿದ್ ನಿಮಗೆ ಗೊತ್ತಾಗ್ತಾವ ನೋಡ್ರಿ. 5/3 ಇಂಪ್ರಾಪರ್, 7/5 ಇಂಪ್ರಾಪರ್, 9/4 ಇಂಪ್ರಾಪರ್, ಈ ಥರ ಇವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗ್ತಾವು. ಇನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್, ಅ ಕಾಂಬಿನೇಷನ್ ಹೂಸ್ ನಂಬರ್ ಎಕ್ಸೆಪ್ಟ್ 0, whose a combination of a whole number except 0 fraction is called mixed fraction. ನಾ ಇಲ್ಲಿ ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಇದು ಹೆಂಗಪ್ಪ ಅಂದ್ರೆ ಒಂದು ಇಂಟೀಜರ್ ಇರಬೇಕು, ಅದ್ರ ಜೊತೆಗೆ ಪ್ರಾಪರ್ ಫ್ರ್ಯಾಕ್ಷನ್ ಇರಬೇಕು, ಅದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಒಂದು ಇಂಟೀಜರ್ ಇರಬೇಕು ಪ್ಲಸ್ ಒಂದು ಇಂಟೀಜರ್ ಇರಬೇಕು ಪ್ಲಸ್ ಪ್ರಾಪರ್ ಫ್ರ್ಯಾಕ್ಷನ್ ಇರಬೇಕು. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಆಲ್ರೆಡಿ ಗೊತ್ತದ, ನ್ಯೂಮಿರೇಟರ್ ಸಣ್ಣದಿರಬೇಕು, ಡಿನಾಮಿನೇಟರ್ ಬಿಗ್ ಇರಬೇಕು. ಸೊ ಇದನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತೀವಿ. ಸೊ ಒಂದು ಇಂಟೀಜರ್ ಜೊತೆಗೆ ಪ್ರಾಪರ್ ಫ್ರ್ಯಾಕ್ಷನ್ ಇರುವುದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. 2 ಇಂಟೀಜರ್ 1/3, 3 ಇಂಟೀಜರ್ 1/2, 9 ಇಂಟೀಜರ್ 5/6, 4 ಇಂಟೀಜರ್ 5/12 ಇಂಥವೆಲ್ಲಗಳು ಏನಾಗ್ತಾವಪ್ಪ ಅಂದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗ್ತಾವು. ಇಲ್ಲಿ ಒಂದು ಸಣ್ಣದೊಂದು ಎಕ್ಸಸೈಸ್ ಐತೆ ನೋಡ್ರಿ. ಕ್ಲಾಸಿಫೈ ದ ಫಾಲೋವಿಂಗ್ ಆಸ್ ಅ ಪ್ರಾಪರ್, ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಏನು ಮಾಡಿರಿ, ಕೊಟ್ಟಿರುವಂಥ ಫ್ರ್ಯಾಕ್ಷನ್ಗಳೊಳಗೆ ಯಾವ್ದು ಪ್ರಾಪರ್ ಅದ, ಇಂಪ್ರಾಪರ್ ಅದ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅದ ಅನ್ನೋದನ್ನು ಬರೀರಿ ಅಂತ ಹೇಳ್ಯಾರ. ನೋಡ್ರಿ 7/8. 7/8 ಅಂದ್ರೆ 7 ಇಸ್ ದ ಲೆಸ್ಸರ್ ದೆನ್ 8. 7 ಒಂದು ನ್ಯೂಮಿರೇಟರ್ ಐತಿ ಮತ್ತು ಲೆಸ್ಸರ್ ದೆನ್ 8 ಐತಿ. ಅಂದ್ರೆ ಇದು ಯಾವ ಫ್ರ್ಯಾಕ್ಷನ್ ಆಗ್ತೈತಿ? ಪ್ರಾಪರ್ ಫ್ರ್ಯಾಕ್ಷನ್. ಇದು ಯಾವ ಫ್ರ್ಯಾಕ್ಷನ್ ಆಗ್ತೈತಿ? ಪ್ರಾಪರ್ ಫ್ರ್ಯಾಕ್ಷನ್. ಅದೇ ಥರ 9/9 ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಿದ್ವಿ, 7/7 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತೇಳಿ. ಅದೇ ಥರ 9/9 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. 9/9 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. 18/25 ಏನಾಗ್ತೈತಿ? 18 ಇಸ್ ದ ಲೆಸ್ಸರ್ ದೆನ್ ಡಿನಾಮಿನೇಟರ್. ಅಂದರೆ ನ್ಯೂಮಿರೇಟರ್ ಇಸ್ ಲೆಸ್ಸರ್ ದೆನ್ ಡಿನಾಮಿನೇಟರ್. ಸೊ ಇದೇನಾಗ್ತೈತಿ? ಪ್ರಾಪರ್ ಫ್ರ್ಯಾಕ್ಷನ್. ಅದೇ ಥರ 37/11 ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್. ಮತ್ತು ನೋಡ್ರಿ 1/1 ನಾ ಹೇಳಿದೆ ನಿಮಗೆ, 1/1 ಅಂದರೆ ಏನಾಗ್ತೈತಪ್ಪ ಅಂದ್ರೆ ಅದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗ್ತೈತಿ. ಅದೇ ಥರ 9/4 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. 5/7 ಏನಾಗ್ತೈತಿ? 5/7. 5/7 ಇಸ್ ದ ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್. 100/100 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್. ನೋಡ್ರಿ ಈ ಕಡೆ 3/5 ಕೂಡ ಏನಾಗ್ತೈತಿ? ಪ್ರಾಪರ್ ಫ್ರ್ಯಾಕ್ಷನ್. ಆ್ಯಂಡ್ 15/11 ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್. ಆ್ಯಂಡ್ ಇಲ್ಲಿ ನೋಡ್ರಿ, ಮತ್ತು ಇಲ್ಲಿ ನೋಡ್ರಿ 4 ಇಂಟೀಜರ್ 1/5 ಐತಿ. 4 ಇಂಟೀಜರ್ 1/5 ಅಥವಾ 4 ಹೋಲ್ 1/5 ಅಂದರೆ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗ್ತೈತಿ. ಅದೇ ಥರ 10 ಇಂಟೀಜರ್ 3/4 ಇಸ್ ದ ಮಿಕ್ಸ್ಡ್ ಫ್ರ್ಯಾಕ್ಷನ್. 21/15 ಇಂಪ್ರಾಪರ್ ಫ್ರ್ಯಾಕ್ಷನ್. 1/18 ಇಸ್ ಪ್ರಾಪರ್ ಫ್ರ್ಯಾಕ್ಷನ್. 25/7 ಇಸ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. ಆ್ಯಂಡ್ 10/19 ಇಸ್ ದ ಪ್ರಾಪರ್ ಫ್ರ್ಯಾಕ್ಷನ್. ಸೊ ಈ ಥರ ಫ್ರ್ಯಾಕ್ಷನ್ಗಳನ್ನು ಕ್ಲಾಸಿಫೈ ಮಾಡ್ಕೋಬೇಕು ನಾವು. ಯಾವ ಫ್ರ್ಯಾಕ್ಷನ್ ಅನ್ನೋದು ಗೊತ್ತಾಯ್ತಪ್ಪ ಅಂದ್ರೆ
ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಪ್ರಾಪರ್ ಫ್ರ್ಯಾಕ್ಷನ್ಗಳನ್ನು ಕನ್ವರ್ಟ್ ಮಾಡೋದನ್ನು ಪ್ರತಿಯೊಂದನ್ನು ತಿಳ್ಕೊಳ್ಳೋದಕ್ಕೆ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ಇವುಗಳನ್ನು ಡೀಪಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಸ್ಟಾರ್ಟಿಂಗ್ದಿಂದ ಐತಿ, ಚೆನ್ನಾಗಿ ತಿಳ್ಕೊಳ್ರಿ. ಮತ್ತು ಏನರೇ ಗೊಂದಲ ಇದ್ರೆ ಕಮೆಂಟ್ ಮಾಡಿರಿ. ಕ್ಲಾಸನ್ನು ಇನ್ನೊಂಚೂರು ಚೆನ್ನಾಗಿ ಮಾಡೋಣ ಅಂತ. ಸೊ ತಾವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಈ ಅದರ್ಸ್ ಫ್ರ್ಯಾಕ್ಷನ್ ಟೈಪ್ಸ್ ಇದಾವೆ, ಇನ್ನೊಂದು ಸ್ವಲ್ಪ ಟೈಪ್ಸ್ಗಳಿದಾವೆ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಇದು ಫ್ರ್ಯಾಕ್ಷನನ್ನು ಸ್ವಲ್ಪ ಡೀಪಾಗಿ ತೊಗೊಂಡು ಮುಂದಿಂದ ಹೇಳೋಣಂತ. ಸೊ ಎಲ್ಲರೂ ಮುಂದಿನ ಕ್ಲಾಸ್ಗೋಸ್ಕರ ವೇಟ್ ಮಾಡಿರಿ, ವಾಚ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.